ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಆಳವಾದ ಮಂಥನಕ್ಕೆ ಹೋಗುವ ಮುನ್ನ ಆ ಒಂದು ಬಹಳ ಸುಂದರವಾದ ದೃಷ್ಟಾಂತವನ್ನು ನಾವು ಕಣ್ಮುಂದೆ ತರೋಣ. ಅಂದ್ರೆ ಆ ಅಗಸನ ಉದಾಹರಣೆ. ಹೌದು, ಆ ಅಗಸನ ಉದಾಹರಣೆ ಬಹಳ ಅದ್ಭುತವಾಗಿದೆ. ನೋಡಿ, ಒಬ್ಬ ಅಗಸ ಅತ್ಯಂತ ಹಳೆಯದಾದ ಸಂಪೂರ್ಣ ಕೊಳೆಯಾಗಿರುವ ಬಟ್ಟೆಯನ್ನು ಒಗೆಯಲು ತೆಗೆದುಕೊಂಡಾಗ ಆ ಬಟ್ಟೆಯನ್ನು ಒಮ್ಮೆಲೆ ಕಲ್ಲಿಗೆ ಬಡಿಯುವುದಿಲ್ಲ ಅಲ್ವಾ? ಹಾಗೆ ಬಡಿದ್ರೆ ಅದು ಅಲ್ಲೇ ಹರಿದು ಹೋಗುತ್ತೆ. ಖಂಡಿತ, ಅದು ಚೂರ್ಚೂರಾಗಿಬಿಡುತ್ತದೆ. ಹೌದು. ಹಾಗಾಗಿ ಅವನು ಬಹಳ ತಾಳ್ಮೆಯಿಂದ ಮೃದುವಾಗಿ ಆ ಕೊಳೆಯನ್ನು ತೆಗೆಯುತ್ತಾನೆ. ಶಿವಬಾಬಾ ವಿವರಿಸುತ್ತಾರೆ, ನಮ್ಮ ಆತ್ಮದ ಮೇಲಿರುವ ಆ ಜನ್ಮ ಜನ್ಮಾಂತರಗಳ ಪಾಪದ ಕೊಳೆಯು ಇದೇ ರೀತಿಯದ್ದಾಗಿದೆ. ಯೋಗಾಗ್ನಿ ಮತ್ತು ಜ್ಞಾನದ ಮೂಲಕ ಪರಮಾತ್ಮನು ನಮ್ಮ ಆತ್ಮವನ್ನು ಎಷ್ಟು ನಾಜುಕಾಗಿ ಸ್ವಚ್ಛಗೊಳಿಸುತ್ತಾನೆ ಅನ್ನೋದು ನಿಜಕ್ಕೂ ಬಹಳ ಸುಂದರವಾದ ಪ್ರಕ್ರಿಯೆ. ನಿಜ, ಆ ಅಗಸನ ಉದಾಹರಣೆ ನಮ್ಮ ಈಗಿನ ಮಾನಸಿಕ ಸ್ಥಿತಿಗೆ ಬಹಳ ಹತ್ತಿರವಾದದ್ದು. ಆತ್ಮದ ಮೇಲೆ ಅಂಟಿಕೊಂಡಿರುವ ಆ ದೇಹಭಾನ ಎಂಬ ಕೊಳೆ ನಿನ್ನೆ ಮೊನ್ನೆಯದಲ್ಲ, ಅದು ಅನೇಕ ಜನ್ಮಗಳಿಂದ ಸಂಗ್ರಹವಾಗಿರುವ ಮೈಲಿಗೆ. ಹೌದಲ್ವಾ? ಆ ಕೊಳೆಯನ್ನು ತೆಗೆಯಲು ಕೇವಲ ಲೌಕಿಕ ಉಪಾಯಗಳು ಖಂಡಿತ ಸಾಲದು. ಅದಕ್ಕೆ ಭಗವಂತನ ಪ್ರೀತಿ ಮತ್ತು ನಿಖರವಾದ ಜ್ಞಾನ ಬೇಕೇ ಬೇಕು. ಈ ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆಯನ್ನೇ ನಾವು ಅತ್ಯಂತ ಆಳವಾದ ಪುರುಷಾರ್ಥ ಅಂತ ಕರೆಯುತ್ತೇವೆ. ಎಕ್ಸಾಕ್ಟ್ಲಿ. ಇಂದಿನ ಮುರಳಿಯಲ್ಲಿ ಅಡಗಿರುವ ಪ್ರತಿಯೊಂದು ಬಿಂದುವೂ ಕೂಡ ಆತ್ಮವನ್ನು ಆ ದೇಹಭಾನದಿಂದ ಬಿಡಿಸಿ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯತ್ತ ಕೊಂಡೊಯ್ಯುವ ಸ್ಪಷ್ಟದಾರಿಯಾಗಿದೆ. ಹಾಗಾದರೆ ಯಾವುದೇ ವಿಳಂಬವಿಲ್ಲದೆ ನಾವು ನೇರವಾಗಿ ಬಾಬಾ ಅವರ ಮಧುರ ಮಹಾವಾಕ್ಯಗಳ ಸಾರವನ್ನು ನೋಡೋಣ. ಖಂಡಿತ. ಮಧುರ ಮಕ್ಕಳೇ, ಈ ವಿದ್ಯೆಯು ಆದಾಯದ ಮೂಲವಾಗಿದೆ. ಇದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. 21 ಜನ್ಮಗಳಿಗಾಗಿ ಸತ್ಯ ಸಂಪಾದನೆಯಾಗುತ್ತದೆ. ಆಹಾ, ಎಂಥ ಸುಂದರವಾದ ಮಾತುಗಳು. ಹೌದು. ಈ ಸಾಲುಗಳನ್ನು ಕೇಳಿದಾಗ ಲೌಕಿಕ ಪ್ರಪಂಚದ ಶಿಕ್ಷಣ ಮತ್ತು ಭಗವಂತನು ನೀಡುತ್ತಿರುವ ಈ ಈಶ್ವರೀಯ ಶಿಕ್ಷಣದ ನಡುವಿನ ವ್ಯತ್ಯಾಸ ಎದ್ದು ಕಾಣುತ್ತದೆ. ಲೌಕಿಕದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಓದಿದ್ರೂ, ಎಷ್ಟೇ ಉನ್ನತ ಹುದ್ದೆಗೇರಿದ್ರೂ ಆ ಸಂಪಾದನೆ ಕೇವಲ ಈ ಒಂದು ಜನ್ಮದ ಹೊಟ್ಟೆಪಾಡಿಗೆ ಮಾತ್ರ ಸೀಮಿತ. ಕರೆಕ್ಟ್. ಆದರೆ ಇಲ್ಲಿ ಬಾಬಾ ಸತ್ಯ ಸಂಪಾದನೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಈ ಸತ್ಯ ಸಂಪಾದನೆ ಅನ್ನೋ ಪರಿಕಲ್ಪನೆಯೇ ನಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತದೆ. ಏನಂದ್ರೆ, ಲೌಕಿಕ ಶಿಕ್ಷಣ ನಮಗೆ ಕೇವಲ ತಾತ್ಕಾಲಿಕ ಭದ್ರತೆಯನ್ನು ನೀಡುತ್ತದೆ. ಆದರೆ ಬಾಬಾ ನೀಡುವ ಈ ಜ್ಞಾನ ಆತ್ಮದ ಖಾತೆಯಲ್ಲಿ ಶಾಶ್ವತವಾಗಿ ಜಮೆಯಾಗುತ್ತದೆ. ಶಾಶ್ವತವಾಗಿ ಅಂದ್ರೆ 21 ಜನ್ಮಗಳ ಕಾಲ. ಹೌದು, 21 ಜನ್ಮಗಳ ಕಾಲ ಆತ್ಮವನ್ನು ಸತೋಪ್ರಧಾನ ಸ್ಥಿತಿಯಲ್ಲಿ ಇರಿಸುವ ಪ್ರಾರಬ್ಧವನ್ನಿದು ನಿರ್ಮಿಸುತ್ತದೆ. ಅಂದರೆ ಇದು ಕೇವಲ ಜ್ಞಾನವನ್ನು ಕೇಳುವುದಲ್ಲ. ಆ ಜ್ಞಾನ ನಮ್ಮ ನಡವಳಿಕೆಯಲ್ಲಿ, ದೃಷ್ಟಿ ಮತ್ತು ವೃತ್ತಿಯಲ್ಲಿ ಇಳಿದಾಗ ಅದು ಮನುಷ್ಯನ ಸಾಧಾರಣ ಪ್ರವೃತ್ತಿಗಳನ್ನು ದೈವೀ ಗುಣಗಳನ್ನಾಗಿ ಪರಿವರ್ತಿಸುತ್ತದೆ. ಮನುಷ್ಯನಿಂದ ದೇವತೆಯಾಗುವ ಪಯಣ. ಹೌದು, ಮನುಷ್ಯನಿಂದ ದೇವತೆಯಾಗುವ ಈ ಪಯಣವೇ ಸೃಷ್ಟಿಯ ಅತಿದೊಡ್ಡ ಆದಾಯ. ಈಗ ಇವತ್ತಿನ ಮುರಳಿಯಲ್ಲಿ ಒಂದು ಬಹಳ ಸೂಕ್ಷ್ಮವಾದ ವಿಚಾರವಿದೆ. ಭಗವಂತನು ಎಷ್ಟೇ ಮಧುರವಾದ ಮಾತುಗಳನ್ನು ಹೇಳಿದರೂ ಅದು ನಮ್ಮ ಬುದ್ಧಿಯಲ್ಲಿ ಏಕೆ ನಿಲ್ಲುವುದಿಲ್ಲ ಅನ್ನೋ ಒಂದು ಸಹಜವಾದ ಗೊಂದಲ ನಮ್ಮೆಲ್ಲರಲ್ಲೂ ಇರುತ್ತಲ್ವಾ? ಖಂಡಿತ ಇರುತ್ತೆ. ಇದಕ್ಕೆ ಕಾರಣವನ್ನು ವಿಶ್ಲೇಷಿಸುತ್ತಾ ಬಾಬಾ ಪ್ರಶ್ನೆ ಮತ್ತು ಉತ್ತರದಲ್ಲಿ ಅತ್ಯಂತ ಸ್ಪಷ್ಟವಾದ ಮಾರ್ಗದರ್ಶನ ನೀಡಿದ್ದಾರೆ. ನಾನು ಆ ಪ್ರಶ್ನೆಯನ್ನು ಓದ್ತೇನೆ. ತಂದೆಯು ಯಾವ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆಯೋ ಅವು ಯಾವಾಗ ಧಾರಣೆಯಾಗುತ್ತವೆ? ಅದಕ್ಕೆ ಉತ್ತರಿಸುತ್ತಾ ಬಾಬಾ ವಿವರಿಸುತ್ತಾರೆ, ಯಾವಾಗ ಬುದ್ಧಿಯ ಮೇಲೆ ಪರಮತ ಹಾಗೂ ಮನಮತದ ಪ್ರಭಾವ ಆಗೋದಿಲ್ಲವೋ, ಯಾರೂ ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ನಡೆಯುವುದಿಲ್ಲವೋ ಅವರಲ್ಲಿ ಮಾತ್ರ ಈ ಜ್ಞಾನ ಧಾರಣೆಯಾಗುತ್ತದೆ. ಜೊತೆಗೆ ಕೆಟ್ಟದ್ದನ್ನು ಕೇಳಬೇಡಿ, ನೋಡಬೇಡಿ, ಕೇವಲ ಶ್ರೀಮತದಂತೆ ನಡೆಯಿರಿ ಎಂಬ ಎಚ್ಚರಿಕೆಯೂ ಇದೆ. ಆಧುನಿಕ ಯುಗದಲ್ಲಿ ಈ ಮಾತಿನ ಪ್ರಸ್ತುತತೆ ಬಹಳ ದೊಡ್ಡದಲ್ಲವೇ? ಬಹಳ ಅಂದ್ರೆ ಬಹಳ ದೊಡ್ಡದು. ದೈನಂದಿನ ಜೀವನದಲ್ಲಿ ನಾವು ಎದುರಿಸುವ ಆಯಾಸಗಳಿಗೆ ಈ ಉತ್ತರ ಒಂದು ಕನ್ನಡಿಯಾಗಿದೆ. ನಾವು ಅನೇಕ ಬಾರಿ ನಮ್ಮ ಸ್ಥಿತಿಯ ಏರುಪೇರುಗಳಿಂದ ಬಳಲ್ತೇವೆ. ನಮ್ಮ ಬುದ್ಧಿ ಆ ಪರಮತ ಅಂದ್ರೆ ಇತರರ ಅಭಿಪ್ರಾಯಗಳು, ಟೀಕೆಗಳಿಗೆ ಬಹಳ ಬೇಗನೆ ಬಲಿಯಾಗ್ತದೆ. ಹೌದು, ಇತರರು ಏನಂದ್ಕೊಳ್ತಾರೋ ಅನ್ನೋ ಭಯ. ನಿಜ. ಇನ್ನು ಮನಮತ ಅಂದ್ರೆ ನಮ್ಮದೇ ಆದ ಅಹಂಕಾರದ ಆಲೋಚನೆಗಳು. ಇವೆರಳು ಆತ್ಮದ ಪ್ರಗತಿಗೆ ದೊಡ್ಡ ಅಡೆತಡೆಗಳು. ಆ ಹೇಳಿಕೆ ಕೇಳಿಕೆ ಮಾತುಗಳು ಅಂದ್ರೆ ಕಚೇರಿಯ ಗಾಸಿಪ್ ಇರ್ಬೋದು ಅಥವಾ ಬೇರೆ ಆಧಾರವಿಲ್ಲದ ವಿಷಯಗಳಿರ್ಬೋದು. ಇವು ಆತ್ಮವನ್ನು ತಕ್ಷಣವೇ ತಮೋಪ್ರಧಾನಗೊಳಿಸುತ್ತವೆ. ತಮೋಪ್ರಧಾನ ಅಂದ್ರೆ ಸಂಪೂರ್ಣವಾಗಿ ಶಕ್ತಿಹೀನವನ್ನಾಗಿ ಮಾಡುತ್ತವೆ. ಹೌದು, ಆತ್ಮದ ನೈಜ ಶಕ್ತಿಯನ್ನು ಕುಗ್ಗಿಸಿ ಮಲಿನಗೊಳಿಸುತ್ತವೆ.
ನಾವು ಯಾವಾಗ ಹೊರಜಗತ್ತಿನ ಈ ಶಬ್ದಗಳಿಗೆ ಕಿವಿಕೊಡುತ್ತೇವೆಯೋ ಆಗ ಆ ಪರಮಾತ್ಮನ ಮಧುರ ಮಾತುಗಳು ಬುದ್ಧಿಯಲ್ಲಿ ನಿಲ್ಲಲು ಸಾಧ್ಯವೇ ಇಲ್ಲ. ಅದಕ್ಕೆ ಶ್ರೀಮತವು ಒಂದು ಸುರಕ್ಷಿತ ಕವಚವಿದ್ದಂತೆ. ಈ ದೇಹಭಾನದ ಕೊಳೆ ಹೋಗ್ಬೇಕಾದ್ರೆ ಮೊದಲು ಆ ಕೊಳೆಯನ್ನು ತೊಳೆಯುವ ನಿಜವಾದ ತಂದೆ ಯಾರು ಅನ್ನೋ ನಿಖರವಾದ ಪರಿಚಯ ಬೇಕಲ್ವೇ? ಇಲ್ಲಿ ಇತಿಹಾಸವನ್ನು ಗಮನಿಸಿದಾಗ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ಇಡೀ ಸೃಷ್ಟಿಯನ್ನು ಬದಲಾಯಿಸಿದ ಆ ಭಗವಂತ ಯಾರು? ಗೀತೆಯಲ್ಲಿ ನಿರಾಕಾರ ಶಿವನ ಬದಲು ಶ್ರೀಕೃಷ್ಣನ ಹೆಸರನ್ನು ಸೇರಿಸಲಾಗಿದೆ ಎಂಬುದನ್ನು ಬಾಬಾ ಸ್ಪಷ್ಟಪಡಿಸುತ್ತಾರೆ. ಕೃಷ್ಣ ಮತ್ತು ನಿರಾಕಾರ ಶಿವನ ನಡುವಿನ ಆ ವ್ಯತ್ಯಾಸವನ್ನು ನಾವು ಹೇಗೆ ಗ್ರಹಿಸಬೇಕು? ಜಗತ್ತಿನ ಆಧ್ಯಾತ್ಮಿಕ ಇತಿಹಾಸದಲ್ಲಿಯೇ ಇದೊಂದು ಅತಿ ದೊಡ್ಡ ತಿರುವು ಅಂತ ಹೇಳ್ಬೋದು. ಲೌಕಿಕ ದೃಷ್ಟಿಕೋನದಿಂದ ನೋಡಿದಾಗ ಕೃಷ್ಣನ ರೂಪ ಜನರನ್ನು ಸುಲಭವಾಗಿ ಸೆಳೆಯುತ್ತದೆ. ಆದರೆ ಜ್ಞಾನದ ದೃಷ್ಟಿಯಿಂದ ವಿಶ್ಲೇಷಿಸಿದಾಗ ನಮಗೆ ಅರ್ಥವಾಗುತ್ತದೆ, ಸ್ವರ್ಗದಲ್ಲಿನ ಆ ದೇವತೆಗಳು ಸಂಪೂರ್ಣ ಪವಿತ್ರ ಮತ್ತು ಕರ್ಮಾತೀತ ಸ್ಥಿತಿಯಲ್ಲಿರ್ತಾರೆ. ಹೌದು. ಅವರನ್ನು ಆ ಉನ್ನತ ಹಂತಕ್ಕೆ ತಂದವರು ಯಾರು? ಅವಶ್ಯವಾಗಿ ಆ ದೇವತೆಗಳಿಗಿಂತಲೂ ಉನ್ನತನಾದ, ಹುಟ್ಟುಸಾವುಗಳ ಚಕ್ರದಿಂದ ಮುಕ್ತನಾದವನೇ ಆಗಿರಬೇಕು. ಕೃಷ್ಣನು ಆ ಅದ್ಭುತ ಪ್ರಾರಬ್ಧವನ್ನು ಅಂದರೆ ಸತ್ಯಯುಗದ ಮೊದಲ ರಾಜಕುಮಾರನ ಪದವಿಯನ್ನು ಅನುಭವಿಸುವವನು. ಪ್ರಾರಬ್ಧವನ್ನು ಅನುಭವಿಸುವವನು ಮಾತ್ರ? ಹೌದು. ಆದರೆ ಆ ಪ್ರಾರಬ್ಧವನ್ನು ನಿರ್ಮಿಸಿ ನೀಡುವವನು ಕೇವಲ ಒಬ್ಬ ನಿರಾಕಾರ ತಂದೆ ಶಿವನಾಗಿದ್ದಾನೆ. ಭಗವಂತನು ಒಬ್ಬನೇ ಆಗಿದ್ದಾನೆ. ಅವನೇ ಈ ಹೊಸ ಪ್ರಪಂಚದ ರಚಯಿತ. ಭಗವಂತನು ಸೃಷ್ಟಿಕರ್ತ ಅಂತ ಅರ್ಥವಾದಾಗ ಈ ಸೃಷ್ಟಿಯ ವೃಕ್ಷದ ಬಗ್ಗೆ ಮತ್ತಷ್ಟು ಕುತೂಹಲ ಮೂಡುತ್ತದೆ. ಬಾಬಾ ಹೇಳ್ತಾರೆ, ಸೃಷ್ಟಿಯ ಧರ್ಮಗಳ ವೃಕ್ಷದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಎಲ್ಲಾ ಧರ್ಮಗಳ ಮೂಲ ಅಥವಾ ಬುಡವಾಗಿದೆ ಅಂತ. ಖಂಡಿತ. ಇಲ್ಲಿ ಆತ್ಮವು ಶೂದ್ರ ವರ್ಣದಿಂದ ಬ್ರಾಹ್ಮಣ ವರ್ಣಕ್ಕೆ ಮತ್ತು ಅಲ್ಲಿಂದ ದೈವಿ ವರ್ಣಕ್ಕೆ ಹೇಗೆ ಪಯಣಿಸ್ತಾ ಇದೆ ಅನ್ನೋದು ಬಹಳ ಆಳವಾದ ರಹಸ್ಯ. ಬ್ರಾಹ್ಮಣ ಧರ್ಮವನ್ನು ಶಿಖೆ ಅಥವಾ ತಲೆಯ ತುದಿಗೆ ಹೋಲಿಸಲಾಗಿದೆ ಅಲ್ವಾ? ದೇವತೆಗಳಿಗಿಂತಲೂ ಬ್ರಾಹ್ಮಣ ವರ್ಣವನ್ನು ಉನ್ನತ ಅಂತ ಹೇಳೋದ್ರ ಹಿಂದಿನ ಅರ್ಥವೇನು? ಶಿಖೆ ಎಂಬುದು ಅತಿ ಉನ್ನತವಾದ ಮತ್ತು ಜಾಗೃತವಾದ ಸ್ಥಾನ. ದೈವಿ ವರ್ಣಕ್ಕಿಂತಲೂ ಬ್ರಾಹ್ಮಣ ವರ್ಣವು ಶ್ರೇಷ್ಠ ಅಂತ ಬಾಬಾ ಹೇಳೋದ್ರ ಅರ್ಥ ಇದು ಪುರುಷಾರ್ಥದ ಸಮಯ. ಭವಿಷ್ಯದ ದೇವತೆಗಳು ಸತ್ಯಯುಗದಲ್ಲಿ ಕೇವಲ ತಮ್ಮ ಪ್ರಾರಬ್ಧವನ್ನು ಅನುಭವಿಸ್ತಾರೆ. ಅಲ್ಲಿ ಅವರಿಗೆ ಭಗವಂತನ ಪರಿಚಯವಿರುವುದಿಲ್ಲ. ಹೌದು, ಅಲ್ಲಿ ಜ್ಞಾನದ ಅವಶ್ಯಕತೆಯೇ ಇರೋದಿಲ್ಲ. ಕರೆಕ್ಟ್. ಆದರೆ ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಪರಮಾತ್ಮನ ಜೊತೆ ಕೂಡಿತು ಸ್ವತಃ ತಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವ ತಪಸ್ವಿಗಳಾಗಿದ್ದಾರೆ. ನಾವು ಆ ದಿಲ್ವಾಡ ಮಂದಿರದ ಉದಾಹರಣೆಯನ್ನು ಗಮನಿಸಿದರೆ ಇದು ಸ್ಪಷ್ಟವಾಗುತ್ತೆ. ಅದ್ಭುತವಾದ ಸ್ಮಾರಕ. ಹೌದು, ಅದು ಕೇವಲ ಕಲ್ಲಿನ ಕಟ್ಟಡವಲ್ಲ. ಅದು ಈ ಸಂಗಮಯುಗದಲ್ಲಿ ನಾವು ಮಾಡುತ್ತಿರುವ ರಾಜಯೋಗನ ಜೀವಂತ ಸ್ಮಾರಕ. ಅಲ್ಲಿ ಕುಳಿತಿರುವ ಪ್ರತಿಯೊಂದು ಮೂರ್ತಿಯೂ ಆತ್ಮದ ಅಚಲವಾದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಲೌಕಿಕ ಸನ್ಯಾಸಿಗಳು ಈ ಪ್ರಪಂಚದ ಚಕ್ರವನ್ನು ಕೇವಲ ಕಲ್ಪನೆ ಅಂತಾರೆ. ಆದರೆ ಭಗವಂತನು ಸ್ವತಃ ಬಂದು ನಮಗೆ ಸೃಷ್ಟಿಯ ನಿಖರವಾದ ಇತಿಹಾಸವನ್ನು ಪರಿಚಯಿಸುತ್ತಾನೆ. ಅಂದ್ರೆ ಮನುಷ್ಯನಿಂದ ದೇವತೆಯಾಗುವ ಈ ಪ್ರಕ್ರಿಯೆಯು ಕೇವಲ ಹೊಗಳಿಕೆಯಲ್ಲ, ಅದು ಈ ಸಮಯದಲ್ಲಿ ನಡೆಯುತ್ತಿರುವ ವಾಸ್ತವ. ಬಾಬಾ ನೆನ್ಪಿಸ್ತಾರೆ, ಗುರುನಾನಕರು ಕೂಡ ಮನುಷ್ಯನಿಂದ ದೇವತೆಯನ್ನಾಗಿ ಮಾಡಿದ್ರು ಅಂತ ಉಲ್ಲೇಖಿಸಿದ್ದಾರೆ. ಆದ್ರೆ ಇಲ್ಲಿ ನಾವು ಮತ್ತೊಮ್ಮೆ ಆ ಅಗಸನ ಉದಾಹರಣೆಗೆ ಮರಳಬೇಕಾಗ್ತದೆ. ಭಾರತವಾಸಿಗಳು 84 ಜನ್ಮಗಳ ಚಕ್ರದಲ್ಲಿ ಹೇಗೆ ಸ್ವರ್ಗದ ಮಾಲೀಕರಿಂದ ಇಷ್ಟು ಕೆಳಮಟ್ಟಕ್ಕೆ ಇಳಿದ್ರು? ಮಾಯೆಯ ಪ್ರಭಾವದಿಂದ ಒಂದು ಸತೋಪ್ರಧಾನ ಆತ್ಮವು ಸಂಪೂರ್ಣ ತಮೋಪ್ರಧಾನವಾಗಲು ಹೇಗೆ ಸಾಧ್ಯವಾಯಿತು? ಅದೇ ಕಾಲಚಕ್ರದ ನಿಯಮ ನೋಡಿ. ಎತ್ತರಕ್ಕೆ ಹೋದದ್ದು ಕೆಳಗೆ ಬರಲೇಬೇಕು. ಆದರೆ ಆ ಮೈಲಿಗೆಯ ತೀವ್ರತೆ ಎಷ್ಟಿದೆಯೆಂದ್ರೆ ಅದನ್ನು ಮತ್ತೆ ಸ್ವಚ್ಛ ಮಾಡಲು ಆ ಜ್ಞಾನಸಾಗರನೇ ಧರೆಗಿಳಿದು ಬರಬೇಕಾಯ್ತು. ನಿಜ. ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಕೆಲವು ಬಟ್ಟೆಗಳು ಅಂದ್ರೆ ಕೆಲವು ಆತ್ಮಗಳು ಎಷ್ಟೊಂದು ಮಲಿನವಾಗಿರ್ತವೆ ಎಂದ್ರೆ ಅವರ ಆಂತರಿಕ ದೇಹಭಾನದ ಕೊಳೆಯನ್ನು ತೊಳೆಯಲು ಬಹಳ ಸಮಯ ಹಿಡಿಯುತ್ತದೆ. ಹೌದು, ಕೆಲವರಿಗೆ ಬಹಳ ಸಮಯ ಬೇಕಾಗುತ್ತದೆ. ನಾವು ದೈನಂದಿನ ಜೀವನದಲ್ಲಿ ಎದುರಿಸುವ ಮಾನಸಿಕ ತುಮುಲಗಳು, ಸಣ್ಣಪುಟ್ಟ ವಿಷಯಗಳಿಗೆ ಬರುವ ಕೋಪ, ಕಚೇರಿಗಳಲ್ಲಿನ ಅಹಂಕಾರದ ಘರ್ಷಣೆಗಳು ಇವೆಲ್ಲವೂ ಇದೇ ಮೈಲಿಗೆಯ ಲಕ್ಷಣಗಳು. ತಂದೆಯು ನಮ್ಮನ್ನು ಎಷ್ಟೊಂದು ಸಿರಿವಂತರನ್ನಾಗಿ ಮಾಡಿದನೋ, ಆದರೆ ಈ ದೇಹಭಾನ ಮತ್ತು ಮಾಯೆ ನಮ್ಮನ್ನು ಯಾವ ಗತಿಗೆ ತಂದಿದೆ ಅಂತ ಯೋಚಿಸಿದಾಗ ಆಶ್ಚರ್ಯವಾಗುತ್ತದೆ. ಈ ಕಠಿಣವಾದ ಮೈಲಿಗೆಯನ್ನು ತೊಳೆಯಲು ಇರುವ ಏಕೈಕ ಉಪಾಯ ಅಂದ್ರೆ ಮನ್ಮನಾಭವ. ನನ್ನೊಬ್ಬನನ್ನೇ ನೆನಪು ಮಾಡು ಅನ್ನೋ ಈ ಮಹಾಮಂತ್ರ ಸರ್ವ ಪಾಪಗಳನ್ನು ಯೋಗಾಗ್ನಿಯಲ್ಲಿ ಭಸ್ಮ ಮಾಡುವ ಶಕ್ತಿಯನ್ನು ಹೊಂದಿದೆ ಅಂತ ಶಿವಬಾಬಾ ವಿವರಿಸ್ತಾರೆ. ಖಂಡಿತ. ಮನ್ಮನಾಭವನೇ ಆ ಯೋಗಾಗ್ನಿ.
ಆದ್ರೆ ದೈನಂದಿನ ಗಡಿಬಿಡಿಯ ಜೀವನದಲ್ಲಿ ಈ ಮನ್ಮನಾಭವ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಮತ್ತು ಅಂತಿಮವಾಗಿ ಕರ್ಮಾತೀತ ಸ್ಥಿತಿಯನ್ನು ತಲುಪುವುದು ಹೇಗೆ? ಕರ್ಮಾತೀತ ಸ್ಥಿತಿಯಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದಲ್ವಾ? ಖಂಡಿತ ಅಲ್ಲ. ಕರ್ಮಾತೀತ ಸ್ಥಿತಿ ಅಂದ್ರೆ ಜವಾಬ್ದಾರಿಗಳಿಂದ ಓಡಿ ಹೋಗುವುದಲ್ಲ. ಬದಲಾಗಿ ಕುಟುಂಬದಲ್ಲಿ, ವೃತ್ತಿಜೀವನದಲ್ಲಿ ಎಲ್ಲಾ ಕರ್ಮಗಳನ್ನೂ ಜವಾಬ್ದಾರಿಯಿಂದ ಮಾಡ್ತಿದ್ರೂ ಅದರ ಫಲಾಫಲಗಳಿಂದ, ಲೌಕಿಕ ಆಕರ್ಷಣೆಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರೋ ಅವಸ್ಥೆ. ಅಂದ್ರೆ ಕರ್ಮ ಮಾಡ್ಬೇಕು, ಆದ್ರೆ ಲೇಪ ಆಗಬಾರದು. ಹೌದು, ಕರ್ಮಗಳ ಬಂಧನ ನಮಗೆ ಅಂಟಬಾರದು. ಈ ಸ್ಥಿತಿಯ ಬಗ್ಗೆ ಬಾಬಾ ಒಂದು ಅದ್ಭುತವಾದ ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ. ನಾವಿನ್ನೂ ಆ ಸಂಪೂರ್ಣ ಕರ್ಮಾತೀತ ಹಂತವನ್ನು ತಲುಪಿಲ್ಲ. ಇನ್ನೂ ಆ ಪುರುಷಾರ್ಥ ನಡೆಯುತ್ತಿದೆ. ಕರೆಕ್ಟ್. ಒಂದು ವೇಳೆ ಎಲ್ಲ ಆತ್ಮಗಳು ಆ ಹಂತವನ್ನು ತಲುಪಿಬಿಟ್ರೆ ಈ ಹಳೆಯ ಪ್ರಪಂಚದ ವಿನಾಶ ಮತ್ತು ಮಹಾಭಾರತ ಯುದ್ಧ ಈಗಾಗಲೇ ಶುರುವಾಗಿಬಿಡ್ತಿತ್ತು. ಓಹ್, ಇದು ಬಹಳ ಆಳವಾದ ದೃಷ್ಟಿಕೋನ. ಅಂದ್ರೆ ಹೊರಗಿನ ಜಗತ್ತಿನಲ್ಲಿ ನಡೆಯುತ್ತಿರುವ ಘರ್ಷಣೆಗಳು ಕೇವಲ ಭೌತಿಕವಲ್ಲ. ಇಂದು ನಾವು ನೋಡುತ್ತಿರುವ ಯುದ್ಧದ ಸಿದ್ಧತೆಗಳು ಅದೆಲ್ಲವೂ ನಮ್ಮ ಆಂತರಿಕ ಸಿದ್ಧತೆಗೆ ಕನ್ನಡಿಯಾಗಿವೆ. ಹೌದು, ಕನ್ನಡಿಯಾಗಿದೆ. ನಮ್ಮ ಪುರುಷಾರ್ಥ ಸಂಪೂರ್ಣವಾಗಿ ನಾವು ಕರ್ಮಾತೀತ ಸ್ಥಿತಿ ತಲುಪಿನಾಗ ಈ ಹಳೆ ಪ್ರಪಂಚವು ತನ್ನಿಂತಾನೇ ಅಂತ್ಯಗೊಳ್ಳುತ್ತದೆ. ಹೌದು, ಮತ್ತು ಆ ಹಳೆಯ ಪ್ರಪಂಚದಿಂದ ಮಾನಸಿಕವಾಗಿ ಬಿಡುಗಡೆ ಹೊಂದಲು ಬೇಹದ್ದಿನ ವೈರಾಗ್ಯ ಅತ್ಯಗತ್ಯವಾಗಿದೆ. ಈ ವೈರಾಗ್ಯ ಲೌಕಿಕ ಸನ್ಯಾಸಿಗಳ ಹಠಯೋಗದಂತಲ್ಲ. ಅವರು ಜವಾಬ್ದಾರಿಗಳನ್ನು ಬಿಟ್ಟು ಕಾಡು ಮೇಡುಗಳಿಗೆ ಹೋಗ್ತಾರೆ. ಅವರು ಮನೆ ಬಿಟ್ಟು ಹೋಗ್ತಾರೆ. ಆದರೆ ಇಲ್ಲಿ ನಾವು ಗೃಹಸ್ಥ ವ್ಯವಹಾರದಲ್ಲಿ ಕುಟುಂಬದ ಮಧ್ಯೆ ಇರ್ತಲೇ ಇಡೀ ಹಳೆಯ ಪ್ರಪಂಚದಿಂದ ಬುದ್ಧಿಯ ಯೋಗವನ್ನು ತೆಗೆಯಬೇಕಾಗಿದೆ. ಇದು ಒಂದು ಕಲೆ. ಕೆಸರಿನಲ್ಲಿದ್ರೂ ಅದಕ್ಕೆ ಅಂಟಿತೊಳ್ಳದೆ ಅರಳುವ ಕಮಲದ ಹೂವಿನಂತೆ. ಬಾಬಾ ಇಲ್ಲಿ ಮತ್ತೊಂದು ಕಟುವಾದ ಸತ್ಯವನ್ನು ಹೇಳ್ತಾರೆ. ವ್ಯಾಸರು ಬರೆದ ಶಾಸ್ತ್ರಗಳಿಂದ ದುರ್ಗತಿಯಾಯಿತು ಅಂತ. ಇದರ ಅರ್ಥವೇನು? ಕೇವಲ ಒಬ್ಬ ತಂದೆಯ ಶ್ರೀಮತವನ್ನು ಪಾಲಿಸಿದಾಗ ಮಾತ್ರ ಮನುಷ್ಯನಿಂದ ದೇವತೆಯಾಗಲು ಸಾಧ್ಯ. ನಾವು ಭಕ್ತಿ ಮಾರ್ಗದಲ್ಲಿ ಅನೇಕ ಆಚರಣೆಗಳನ್ನು ಮಾಡಿದೆವು, ಆದರೆ ಆತ್ಮದ ಸ್ವರೂಪವನ್ನು ಮರೆತೆವು. ನಿಖರವಾಗಿ. ಭಕ್ತಿಯಲ್ಲಿ ಮನುಷ್ಯರು ಆ ಬಾಹ್ಯ ಆಡಂಬರಗಳನ್ನು ನಂಬಿ ಕುಳಿತರೆ ಹೊರತು ಪರಮಾತ್ಮನೊಂದಿಗಿನ ನೇರ ಸಂಬಂಧವನ್ನು ಕಳೆದುಕೊಂಡ್ರು. ಅದೇ ದುರ್ಗತಿ. ಹೌದು. ಈಗ ಭಗವಂತನು ನೀಡುತ್ತಿರುವ ಶ್ರೀಮತವು ನಮ್ಮನ್ನು ಮತ್ತೆ ಮೇಲಕ್ಕೆತ್ತುತ್ತಿದೆ. ಅದಕ್ಕಾಗಿ ನಾವು ಕೇವಲ ಕೇಳುಗರಾಗಬಾರದು, ಬದಲಾಗಿ ಮಾಸ್ಟರ್ ಜ್ಞಾನಸಾಗರರಾಗಬೇಕು. ಯಾರೊಬ್ಬರಿಗೂ ನಮ್ಮ ಮನಸ ವಾಚಾ ಕರ್ಮಣ ಮೂಲಕ ದುಃಖವನ್ನು ಕೊಡಬಾರದು. ದುಃಖ ಕೊಡಬಾರ್ದು, ಕೇವಲ ಸುಖವನ್ನೇ ನೀಡಬೇಕು. ಯೋಚಿಸಿ, ನಾವು ಕಹಿ ಅಥವಾ ವಿಷದ ಸಮಾನವಾಗಿದ್ದವರು. ಈಗ ಬಾಬಾನ ನೆನಪಿನಿಂದ ನಿರ್ವಿಕಾರಿ ಮತ್ತು ಮಧುರ ಬ್ರಾಹ್ಮಣರಾಗುತ್ತಿದ್ದೇವೆ. ಖಂಡಿತ. ಈ ಎಲ್ಲ ಗಹನವಾದ ಸೃಷ್ಟಿಚಕ್ರದ ರಹಸ್ಯಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ತಾ ಈಗ ನಾವು ಪರಮಾತ್ಮನ ಅತ್ಯಂತ ಪ್ರೀತಿಯ ಸಂದೇಶವನ್ನು ನೇರವಾಗಿ ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ಮುರಳಿಯ ಅಂತಿಮ ಘಟ್ಟಗಳಿಗೆ ಅಂದ್ರೆ ನಾವು ಚರ್ಚಿಸಿದ ಈ ಜ್ಞಾನವನ್ನು ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಕಡೆಗೆ ಗಮನಹರಿಸೋಣ. ಧಾರಣೆಗಾಗಿ 2 ಪ್ರಮುಖ ಅಂಶಗಳಿವೆ. ಹೌದು, ಧಾರಣೆ. ಮೊದಲನೇದು, ತಂದೆಯ ಸಮಾನ ಸುಖದ ಸಾಗರ, ಪ್ರೇಮದ ಸಾಗರರಾಗಬೇಕಾಗಿದೆ. ಸರ್ವಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು, ಯಾರಿಗೂ ದುಃಖವನ್ನು ಕೊಡಬಾರದು. ಎರಡನೆಯದು, ಹೇಳಿಕೆ ಕೇಳಿಕೆ ಮಾತುಗಳ ಮೇಲೆ ಎಂದೂ ವಿಶ್ವಾಸವನ್ನಿಡಬಾರದು, ಪರಮತದಂತೆ ನಡೆಯಬಾರದು, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಇಂದಿನ ಈ ಒತ್ತಡದ ಜೀವನದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸಿಕೊಳ್ಳಬಹುದು? ಇಂದಿನ ದಿನಗಳಲ್ಲಿ ನಾವು ಗಮನಿಸಬಹುದು, ನಮ್ಮ ಹೆಚ್ಚಿನ ಶಕ್ತಿಯು ನಕಾರಾತ್ಮಕ ಸುದ್ದಿಗಳನ್ನು ವಿಶ್ಲೇಷಿಸುವುದರಲ್ಲಿಯೇ ವ್ಯಯವಾಗುತ್ತದೆ. ಆಫೀಸ್ನಲ್ಲಿರಲಿ ಅಥವಾ ಮನೆಯಲ್ಲಿರಲಿ ಯಾರೋ ಏನೋ ಹೇಳಿದರು ಅಂತ ನಾವು ತಕ್ಷಣ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಹೌದು, ತಕ್ಷಣ ಲುಕ್ಸಾನಾಗ್ಬಿಡುತ್ತೆ. ಈ ಧಾರಣೆಯು ನಮಗೆ ಒಂದು ಶೀಲ್ಡ್ ಅಥವಾ ರಕ್ಷಾಕವಚವನ್ನು ಒದಗಿಸುತ್ತದೆ. ನಮ್ಮ ಸಂಪೂರ್ಣ ಗಮನ ಕೇವಲ ನಮ್ಮ ಸ್ವಪರಿವರ್ತನೆಯ ಮೇಲಿರಬೇಕು. ಯಾರಾದರೂ ನಮಗೆ ದುಃಖ ಕೊಟ್ಟರೂ ನಾವು ಅವರಿಗೆ ಪ್ರತಿಯಾಗಿ ಸುಖವನ್ನೇ ನೀಡುವಂತಹ ಅಚಲವಾದ ಸ್ಥಿತಿಯನ್ನು ನಿರ್ಮಿಸಿಕೊಳ್ಳಬೇಕು. ಇದು ಬಾಯಲ್ಲಿ ಹೇಳಿದಷ್ಟು ಸುಲಭವಲ್ವಾ? ಸುಲಭವಲ್ಲ. ಆದರೆ ನಿರಂತರವಾದ ಬಾಬಾನ ಯಾದ್ ಅಥವಾ ಆ ಯೋಗಾಗ್ನಿಯ ಬಲದಿಂದ ಮಾತ್ರ ಇದು ವಾಸ್ತವವಾಗಿ ಸಾಧ್ಯವಾಗುತ್ತದೆ. ಹೌದು, ಆ ನಿರಂತರ ನೆನಪೇ ನಮ್ಮ ಆಧಾರ. ಇನ್ನು ಇಂದಿನ ವರದಾನದ ಬಗ್ಗೆ ಚಿಂತನೆ ಮಾಡೋಣ. ವರದಾನವು ಒಂದು ಸುಂದರವಾದ ಸ್ವರೂಪವನ್ನು ನಮ್ಮ ಕಣ್ಮುಂದೆ ತರುತ್ತದೆ.
ನಾನು ಓದುತ್ತೇನೆ ನಾನು ಎಂಬ ಹೊರೆಯನ್ನು ಸಮಾಪ್ತಿಗೊಳಿಸಿ ಪ್ರತ್ಯಕ್ಷ ಫಲದ ಅನುಭವ ಮಾಡುವಂಥ ಬಾಲಕನಿಂದ ಮಾಲೀಕಭವ. ಆದರೆ ದೈನಂದಿನ ಜೀವನದಲ್ಲಿ ಈ ನಾನು ಎಂಬುದನ್ನು ಬಿಡುವುದು ಎಷ್ಟು ಕಷ್ಟವಲ್ಲವೇ? ಬಹಳ ಕಷ್ಟದ ಪುರುಷಾರ್ಥ ಇದು. ಎಷ್ಟೋ ಬಾರಿ ನಾವು ಅತ್ಯಂತ ಶ್ರದ್ಧೆಯಿಂದ ಸೇವೆ ಮಾಡುತ್ತಿರುವಾಗಲೇ ಆ ಸೂಕ್ಷ್ಮವಾದ ಅಹಂಕಾರ ನಮ್ಮೊಳಗೆ ನುಸುಳಿಬಿಡುತ್ತದೆ. ಹೌದು, ವರದಾನದಲ್ಲಿರುವ ಆ ಬಾಲಕನ ಉದಾಹರಣೆ ಇದನ್ನು ಹೇಗೆ ನಿವಾರಿಸುತ್ತದೆ? ಆ ಸೂಕ್ಷ್ಮವಾದ ಅಹಂಕಾರವೇ ನಮಗೆ ಅತಿದೊಡ್ಡ ಅಡ್ಡಿ ನೋಡಿ. ನಾನೀ ಕೆಲಸ ಮಾಡಿದೆ, ನನ್ನಿಂದಲೇ ಈ ವ್ಯವಹಾರ ನಡೆಯುತ್ತಿದೆ ಅನ್ನೋ ಭಾವನೆ ಬಂದ್ರೆ ಸಾಕು, ನಮ್ಮ ತಲೆ ಮೇಲೆ ಒಂದು ದೊಡ್ಡ ಬೆಟ್ಟವನ್ನೇ ಹೊತ್ತಂತಾಗ್ತದೆ. ಮತ್ತು ಅದರಿಂದಲೇ ಆಯಾಸ ಶುರುವಾಗುತ್ತದೆ. ಖಂಡಿತ. ಬಾಬಾ ಇಲ್ಲಿ ಬಹು ಸುಂದರವಾದ ಮಾರ್ಗವನ್ನು ತೋರಿದ್ದಾರೆ. ಆ ಎಲ್ಲಾ ಹೊರೆಗಳನ್ನು ಭಗವಂತನಿಗೆ ಒಪ್ಪಿಸಿಬಿಡಬೇಕು. ನಾವು ಕೇವಲ ನಿಮಿತ್ತ ಮಾತ್ರರು. ಹೇಗೆ ಒಬ್ಬ ಸಣ್ಣ ಬಾಲಕನು ಯಾವುದೇ ಚಿಂತೆಯಿಲ್ಲದೆ ತನ್ನ ತಂದೆಯ ಕೈಹಿಡಿದು ನಿಶ್ಚಿಂತೆಯಿಂದ ನಡೆಯುತ್ತಾನೆಯೋ ಹಾಗೆ ನಾವು ನಿಶ್ಚಿಂತರಾಗಬೇಕು. ಬಾಲಕನಿಂದ ಮಾಲೀಕ. ಹೌದು. ಅದೇ ಸಮಯದಲ್ಲಿ ನಾವು ಈ ಮುಂಬರುವ ವಿಶ್ವದ ಮಾಲೀಕರು ಎಂಬ ಶ್ರೇಷ್ಠತೆಯ ಅರಿವು ನಮಗಿರಬೇಕು. ಸೇವೆ ಹೇಗೆ ಆಗ್ತದೆ ಅನ್ನೋ ಚಿಂತೆ ಬಿಟ್ಟು ಕೇವಲ ಬಾಬಾನಿಗೆ ದಾರಿ ಬಿಟ್ಕೊಟ್ರೆ ಅವನೇ ನಮ್ಮ ಮೂಲಕ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿಸ್ತಾನೆ. ಎಂತಹ ನಿರಾಳತೆಯ ಭಾವ ಇದು! ಯಾವುದೇ ಹೊರೆ ಇಲ್ಲದೆ ನಿಮಿತ್ತ ಭಾವದಿಂದ ಕರ್ಮ ಮಾಡುವುದು. ಇದಕ್ಕೆ ಪೂರಕವಾಗಿ ಇಂದಿನ ಸ್ಲೋಗನ್ ಕೂಡ ಇದೆ. ಜ್ಞಾನದಾನದ ಜೊತೆಗೆ ಗುಣದಾನ ಮಾಡುತ್ತೀರೆಂದರೆ ಸಫಲತೆಯೂ ಸಿಗುತ್ತಿರುತ್ತದೆ. ಅಂದ್ರೆ ಕೇವಲ ಬಾಯಿಯಿಂದ ದೊಡ್ಡ ದೊಡ್ಡ ಜ್ಞಾನದ ಮಾತುಗಳನ್ನು ಆಡಿದ್ರೆ ಸಾಲ್ದಲ್ವಾ? ಸಾಲ್ದು. ನಮ್ಮ ದೃಷ್ಟಿ, ವೃತ್ತಿ ಮತ್ತು ಪ್ರತಿಯೊಂದು ನಡವಳಿಕೆಯಲ್ಲಿ ಆ ದೈವಿ ಗುಣಗಳು ಪ್ರತಿಫಲಿಸಬೇಕು. ಗುಣಗಳಿಲ್ಲದ ಜ್ಞಾನ ಕೇವಲ ಒಣ ಮಾಹಿತಿಯಾಗಿ ಬಿಡುತ್ತದೆ. ಹೌದು, ಪ್ರಾಯೋಗಿಕವಾಗಿ ಕಾಣಿಸಬೇಕು. ನಾವು ಎಷ್ಟೇ ಅದ್ಭುತವಾಗಿ ಮಾತನಾಡಿದರೂ ನಮ್ಮಲ್ಲಿ ಸಹನೆ, ಪ್ರೀತಿ ಇಲ್ಲದ್ರೆ ಆ ಮಾತುಗಳು ಇತರರ ಮನಸ್ಸನ್ನು ಮುಟ್ಟುವುದಿಲ್ಲ. ನಮ್ಮ ಶಾಂತವಾದ ಸ್ಥಿತಿಯೇ ಅತಿ ದೊಡ್ಡ ಗುಣದಾನ. ಅದೇ ನಿಜವಾದ ಸೇವೆ. ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆ ನಮ್ಮೆಲ್ಲರಿಗೂ ಒಂದು ಗಟ್ಟಿ ಅಡಿಪಾಯವನ್ನು ಹಾಕಿಕೊಡುತ್ತದೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ದೈನಂದಿನ ಜೀವನದಲ್ಲಿ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಅದನ್ನು ಆಟವಿದ್ದಂತೆ ಎಂದು ತಿಳಿಯಲು ಈ ನಿಶ್ಚಯ ಬಹಳ ಮುಖ್ಯ. ಈ ನಿಶ್ಚಯವೇ ನಮ್ಮ ಅಡಿಪಾಯ. ಸೃಷ್ಟಿ ನಾಟಕದ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿಯಾಗಿದೆ ಎಂಬ ಅಚಲವಾದ ನಂಬಿಕೆ ಇದ್ದಾಗ ಮಾತ್ರ ನಿರ್ಭಯತೆ ಬರುತ್ತದೆ. ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇರುವರ ಬಾಯಿಂದ ಎಂದಿಗೂ ಆಗುತ್ತದೆಯೋ ಇಲ್ಲವೋ ಅನ್ನೋ ಅನಿಶ್ಚಿತತೆಯ ಮಾತುಗಳು ಬರೋದಿಲ್ಲ. ಹೌದು, ಅವರ ಪ್ರತಿ ಹೆಜ್ಜೆಯಲ್ಲೂ ವಿಜಯದ ಖಾತ್ರಿ ಇರುತ್ತದೆ. ಈ ಎಲ್ಲ ಅದ್ಭುತವಾದ ವಿಚಾರಗಳನ್ನು ಕೇವಲ ಬುದ್ಧಿಯಲ್ಲಿ ಇಟ್ಟುಕೊಳ್ಳದೆ ಈಗ ನಾವು ನಮ್ಮ ಆಂತರಿಕ ಜಗತ್ತಿನಲ್ಲಿ ಇಳಿಸಿಕೊಳ್ಳೋಣ. ನಮ್ಮ ಸ್ಥಿತಿಯನ್ನು ಸಂಪೂರ್ಣ ಶಾಂತಗೊಳಿಸಿ ಕೆಲವು ಕ್ಷಣಗಳ ಕಾಲ ಧ್ಯಾನದ ಆಳಕ್ಕೆ ಇಳಿಯೋಣ. ಎಲ್ಲರೂ ತಮ್ಮ ದೈಹಿಕ ಅರಿವನ್ನು ಬಿಟ್ಟು ಭ್ರೂಕುಟಿಯ ಮಧ್ಯೆ ಹೊಳೆಯುತ್ತಿರುವ ಒಂದು ದಿವ್ಯ ಜ್ಯೋತಿಯ ಕಡೆಗೆ ಸಂಪೂರ್ಣ ಗಮನವನ್ನು ತನ್ನಿ. ನಾನು ಅತೀ ಸೂಕ್ಷ್ಮವಾದ, ಪ್ರಕಾಶಮಾನವಾದ ಚೈತನ್ಯ ಶಕ್ತಿ. ನನ್ನ ನಿಜವಾದ ಮೂಲ ಸ್ವರೂಪ ಶಾಂತಿ. ಪರಮಪಿತ ಪರಮಾತ್ಮ ಶಿವಬಾಬಾನ ದಿವ್ಯ ಕಿರಣಗಳು, ಜ್ಞಾನ ಮತ್ತು ಪ್ರೀತಿಯ ಬೆಳಕು ನೇರವಾಗಿ ನನ್ನ ಮೇಲೆ ಬೀಳುತ್ತಿದೆ. ಆ ಯೋಗಾಗ್ನಿಯು ನನ್ನಲ್ಲಿರುವ ಜನ್ಮ ಜನ್ಮಾಂತರಗಳ ದೇಹಭಾನದ ಕೊಳೆಯನ್ನು, ಪರಮತ ಮತ್ತು ಮನಮತದ ಎಲ್ಲ ನಕಾರಾತ್ಮಕತೆಗಳನ್ನು ಸುಟ್ಟು ಭಸ್ಮ ಮಾಡುತ್ತಿದೆ. ನಾನು ಸಂಪೂರ್ಣವಾಗಿ ಶುದ್ಧವಾಗುತ್ತಿದ್ದೇನೆ. ನಾನು ಎಂಬ ಅಹಂಕಾರದ ಭಾರವನ್ನು, ಎಲ್ಲ ಲೌಕಿಕ ಚಿಂತೆಗಳನ್ನು ಬಾಬಾನ ಪಾದಗಳಿಗೆ ಅರ್ಪಿಸಿದ್ದೇನೆ. ನಾನೀಗ ಯಾವುದೇ ಹೊರೆಯಿಲ್ಲದ ಸ್ವತಂತ್ರ ಬಾಲಕ ಮತ್ತು ಮುಂಬರುವ ಸತ್ಯಯುಗದ ಮಾಲೀಕ. ನನ್ನ ಪ್ರತಿ ಸಂಕಲ್ಪವೂ ದೈವೀ ಗುಣಗಳಿಂದ ಕೂಡಿದೆ. ನಾನೊಬ್ಬ ಮಾಸ್ಟರ್ ಜ್ಞಾನಸಾಗರ, ಪ್ರೇಮ ಮತ್ತು ಸುಖದ ಸಾಗರ. ಈ ಆಚಲವಾದ ನಿಶ್ಚಯದೊಂದಿಗೆ ಸದಾ ನಿರ್ಭಯವಾಗಿ, ನಿಶ್ಚಿಂತೆಯಿಂದ ಈ ಸಂಗಮಯುಗದ ಪ್ರತೀಕ್ಷಣವನ್ನು ಆನಂದಿಸುತ್ತಿದ್ದೇನೆ. ಬಾಬಾನ ಮಧುರ ಸ್ಮೃತಿಯಲ್ಲಿಯೇ ಸದಾ ಲೀನವಾಗಿದ್ದೇನೆ. ಎಂಥ ಸುಂದರವಾದ, ಶಕ್ತಿಶಾಲಿಯಾದ ಅನುಭವ ಇದು. ದಿನವಿಡೀ ಇದೇ ಧ್ಯಾನಮಗ್ನ ಸ್ಥಿತಿಯಲ್ಲಿ ಬಾಬಾ ಅವರ ಪ್ರೀತಿಯ ಯಾದ್ನಲ್ಲಿ ನಾವೆಲ್ಲರೂ ಇರೋಣ. ನಾವು ಚರ್ಚಿಸಿದ ಪ್ರತಿಯೊಂದು ಬಿಂದುವು ನಮ್ಮನ್ನು ಇನ್ನಷ್ಟು ಹಗುರಾಗಿಸಲಿ. ಈ ಮಂಥನವನ್ನು ಮುಗಿಸುವ ಮುನ್ನ ಒಂದು ಸಣ್ಣ ವಿಚಾರವನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಇಂದು ನಾವು ಕರ್ಮಗಳನ್ನು ಮಾಡುತ್ತಲೇ ಅದರಿಂದ ಅಂಟಿಕೊಳ್ಳದ ಕಲೆಯ ಬಗ್ಗೆ, ಅಂದ್ರೆ ಆ ಬೇಹದ್ದಿನ ವೈರಾಗ್ಯದ ಬಗ್ಗೆ ಮಾತನಾಡಿದೆವು. ಈ ದಿನ ನಿಮ್ಮ ಅತ್ಯಂತ ಪ್ರೀತಿಪಾತ್ರರೊಂದಿಗೆ ವ್ಯವಹರಿಸುವಾಗಲೂ
ಆ ಸಾಕ್ಷಿಭಾವವನ್ನು ಕಾಯ್ದುಕೊಳ್ಳಲು ಸಾಧ್ಯವೇ ಎಂದು ಒಮ್ಮೆ ವಿಶ್ಲೇಷಿಸಿಕೊಳ್ಳಿ. ಆ ಒಂದು ಸಣ್ಣ ಅಂತರ ಇತರರ ಭಾವನೆಗಳಿಗೆ ಅಂಟಿಕೊಳ್ಳದೆ ಕೇವಲ ಪ್ರೀತಿಯನ್ನಷ್ಟೇ ನೀಡುವ ಆ ಶಕ್ತಿ ನಮ್ಮ ಸಂಬಂಧಗಳನ್ನೇ ಸಂಪೂರ್ಣ ಹೊಸ ದಿಕ್ಕಿಗೆ ಕೊಂಡೊಯ್ಯಬಹುದು. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.